ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೆ ಒಂದು ಗ್ರೇವಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಪನ್ನೀರ್ ಪ್ರತಾಪ. ಪನ್ನೀರ್ ಪ್ರತಾಪ. ಈ ಪನ್ನೀರ್ ಪ್ರತಾಪ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪನ್ನೀರ್ ಅಂದ ತಕ್ಷಣ ನಾವು ಪನ್ನೀರ್ ತೊಗೊಳ್ಳೇಬೇಕು. ಸೊ ಪನ್ನೀರನ್ನ ನಾನು ಸುಮಾರು ಅರ್ಧ ಇಂಚಷ್ಟು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಲ್ದಿರ ಈರುಳ್ಳಿಯನ್ನು 2 ವಿಧವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ, ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಲ್ದಿರ 100 ಗ್ರಾಮ್ನಷ್ಟು ಪ್ಲೇನ್ ಕೋವಾ, ಗೋಡಂಬಿ 1 ಕಪ್ಪಷ್ಟು ಗೋಡಂಬಿ, ಇದಲ್ದಿರ ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆ, ಪಲಾವ್ ಎಲೆ, ಒಂದು 3-4 ಏಲಕ್ಕಿ, 1 ಇಂಚಷ್ಟು ಶುಂಠಿ, ಆಮೇಲೆ ಒಂದು 4-5 ಹೆಸರು ಬೆಳ್ಳುಳ್ಳಿ, ಇದಲ್ದಿರ ಗರಂ ಮಸಾಲ 1/4 ಚಮಚ, 1 ಚಮಚ ಅಥವಾ 1.5 ಚಮಚ ಅಷ್ಟು ಸಕ್ಕರೆ, ಸ್ವಲ್ಪ ಎಣ್ಣೆ, ಒಂದು 2-3 ಚಮಚ ಫ್ರೆಶ್ ಕ್ರೀಮ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈ ಪನ್ನೀರ್ ಪ್ರತಾಪ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ನಾನು ಇಲ್ಲಿ ಒಲೆ ಹತ್ತಿಸಿ ಇದರ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಈ ನೀರಿಗೆ ಈರುಳ್ಳಿ ಹೆಚ್ಚಿಲ್ಲ, ದೊಡ್ಡದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಗೋಡಂಬಿ, ಲವಂಗ, 1 ಇಂಚಷ್ಟು ಚಕ್ಕೆ, ಅರ್ಧ ಪಲಾವ್ ಎಲೆ, ಒಂದು 3 ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ ಹೆಸಳು, ಇದಿಷ್ಟನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಅದನ್ನು ಸ್ಟ್ರೈನ್ ಮಾಡ್ಕೋಬೇಕು, ಶೋಧಿಸ್ಕೊಂಡು ಆಮೇಲೆ ರುಬ್ಬಬೇಕು. ಈಗ ಇದನ್ನು ಫಿಲ್ಟರ್ ಮಾಡ್ಕೊಂಬಿಡೋಣ. ಇದನ್ನು ನಾವು ಈಗ ರುಬ್ಕೋಬೇಕು. ಓಕೆ 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 ಪನ್ನೀರ್ ಪ್ರತಾಪದಲ್ಲಿ ಮೇಯ್ನು ಇದೆ. ಇದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಓಕೆ ಓಕೆ ಹೀಗೆ ನುಣ್ಣಗೆ ರುಬ್ಕೋಬೇಕು. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋಣ. ಇದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ ಬಣ್ಣ ಬಿಡೋವರೆಗೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಓಕೆ ಈಗ ಈರುಳ್ಳಿ ಬಣ್ಣ ಬಿಟ್ಟಿದೆ. ಇದು ಜಾಸ್ತಿ ಹುರಿಬಾರ್ದು, ಕೆಂಪು ಕಲರ್ ಆಗಬಾರ್ದು, ಅದು ಭಾಳ ಇಂಪಾರ್ಟೆಂಟು. ಇದಕ್ಕೆ ಗರಂ ಮಸಾಲ ಪುಡಿ ಹಾಕೋಣ, ಆಮೇಲೆ ಅರ್ಧ ಚಮಚದಷ್ಟು ಉಪ್ಪು ಹಾಕೋಣ, ಮತ್ತು ಸಕ್ಕರೆ 1 ಚಮಚ, ಆಮೇಲೆ ಕೋವಾ ಹಾಕೋದ್ರಿಂದ ಒಂದು ಒಳ್ಳೆಯ ಫ್ಲೇವರ್ ಬರುತ್ತೆ ಮತ್ತು ಜಿಡ್ಡು ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ರುಬ್ಕೊಂಡಿರ್ತಕ್ಕಂತಹ ಪೇಸ್ಟ್ ಹಾಕೋಣ. ಇದು ಚೆನ್ನಾಗಿ ಸಣ್ಣ ಊರಿನಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಇದು ಚೆನ್ನಾಗಿ ಕುದ್ದಿದೆ, ಗಮ್ಮಂತ ವಾಸನೆ ಬರ್ತಾಯಿದೆ. ಈಗ ಇದಕ್ಕೆ ನಾವು ಪನ್ನೀರ್ ಹಾಕೋಣ, ಆಮೇಲೆ ಕ್ರೀಮ್ ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇದು ಕೂಡ ಬಿಳಿ ಕಲರ್ ಇರತಕ್ಕಂಥ ಗ್ರೇವಿ, ವೈಟ್ ಗ್ರೇವಿ. ಅದಕ್ಕೆ ನಾನಿವತ್ತು ವೈಟ್ ಡ್ರೆಸ್ ಹಾಕ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಅಷ್ಟೇ. ಇದು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕುದ್ದು ಪನ್ನೀರು ಕ್ರೀಮು ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು. ಪನ್ನೀರ್ ಪ್ರತಾಪ ಬೇಕಾಗುವ ಪದಾರ್ಥಗಳು: ಪನ್ನೀರ್, ದಪ್ಪಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಖೋವಾ, ಗೋಡಂಬಿ, ಲವಂಗ, ಚಕ್ಕೆ, ಪಲಾವ್ ಎಲೆ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲ, ಎಣ್ಣೆ, ಫ್ರೆಶ್ ಕ್ರೀಮ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ. ಮಾಡುವ ವಿಧಾನ: ಪಾತ್ರೆಗೆ ನೀರು ಹಾಕಿ ದಪ್ಪಗೆ ಹೆಚ್ಚಿದ ಈರುಳ್ಳಿ, ಗೋಡಂಬಿ, ಲವಂಗ, ಚಕ್ಕೆ, ಪಲಾವ್ ಎಲೆ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಅದನ್ನು ಶೋಧಿಸಿಕೊಂಡು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಬಾಡಿಸಿ. ಅದಕ್ಕೆ ಗರಂ ಮಸಾಲ, ಅರ್ಧ ಚಮಚ ಉಪ್ಪು, ಸಕ್ಕರೆ, ಖೋವಾ ಹಾಕಿ ಮಿಕ್ಸ್ ಮಾಡಿ. ನಂತರ ಅದಕ್ಕೆ ರುಬ್ಬಿದ ಮಸಾಲೆ ಹಾಕಿ ಚೆನ್ನಾಗಿ ಬೇಯಿಸಿ. ಪನ್ನೀರ್, ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಕೂಡಿಸಿದರೆ ಪನ್ನೀರ್ ಪ್ರತಾಪ ಸವಿಯಲು ಸಿದ್ಧ.